ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬಂದು ಭೀಮ್ ಅಮಾವಾಸ್ಯೆ ದಿನದ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಹಬ್ಬ ಆಗಿರೋದ್ರಿಂದ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿ ಅದಕ್ಕೆ ಕಲರ್ ಸಹ ಹಾಕಿದ್ದೀನಿ. ಸೊ ಕಲರೆಲ್ಲ ಹಾಕಿದಾಗ ಒಂಥರ ಸ್ಪೆಷಲ್ ಅನಿಸುತ್ತೆ ನಮಗೂ. ಇವಾಗ ಶಂಕು ಪುಷ್ಪ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇತ್ತೀಚೆಗೆ ಅಂತೂ ಹೂವು ತುಂಬಾ ಬಿಡ್ತಾ ಇದೆ. ದೇವ್ರಿಗೆ ಪೂಜೆಗೆಲ್ಲ ಯೂಸ್ ಮಾಡಿ ಸ್ವಲ್ಪ ಉರುಳಿ ಡೆಕೋರೇಷನ್ಗೆ ಸ್ವಲ್ಪ ಮಿಕ್ಕುತ್ತೆ. ಸೊ ಇವತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಉರುಳಿ ಡೆಕೋರೇಷನ್ ಮಾಡಿದ್ದೀನಿ. ಸೊ ನನಗಂತೂ ಈ ಥರ ಫ್ಲವರ್ಸಿಂದ ಡೆಕೋರೇಟ್ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಭೀಮ್ ಅಮಾವಾಸ್ಯೆ ದಿನ ಬೊಂಬೆ ಪೂಜೆ ಮಾಡಬೇಕಲ್ವ, ಅದಕ್ಕೆ ಈ ಥರ ಏನು ರಂಗೋಲಿ ಪುಡಿ ಮತ್ತು ಕೆಮ್ಮಣ್ಣು ಯೂಸ್ ಮಾಡ್ತೀವಿ ನೋಡಿ, ಅದೇ ಕೆಮ್ಮಣ್ಣಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಬೊಂಬೆ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಮುಂಚೆ ದಿನವೇ ಒಂದು 2 ಡೇಸ್ ಮುಂಚೆನೇ ಮಾಡಿ ಒಣಗಿಸ್ಬೇಕು. ಸೊ ವೆಜಿಟೇರಿಯನ್ಸ್ ಅಂದರೆ ಅದು ಪಾಸಿಬಲ್ ಇರುತ್ತೆ, ಬಟ್ ನಾನ್ ವೆಜಿಟೇರಿಯನ್ಸ್ಗೆ ನೆನ್ನೆನೇ ಲಾಸ್ಟ್ ದಿನ ನಾನ್ ವೆಜ್ ತಿನ್ನೋದಲ್ವ. ಸೊ ಅದಕ್ಕೆ ನೆನ್ನೆ ಎಲ್ಲ ಪ್ರಿಪೇರ್ ಮಾಡ್ಕೊಳಕ್ಕಾಗಿಲ್ಲ. ಇವತ್ತೇ ಸ್ನಾನ ಮಾಡಿಕೊಂಡು ಇವತ್ತೇ ಬೊಂಬೆ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಹಬ್ಬದ ಅಡುಗೆಗಳಂದರೆ ಇವತ್ತು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ಮಕ್ಳಿಗೆ ಸ್ಕೂಲ್ ಇದೆ, ಅಂದರೆ ರಜೆ ಏನಿಲ್ಲ. ಸೊ ಅದಕ್ಕೆ ಬಾಕ್ಸ್ಗೆ ಹೋಗಬೇಕು, ಈ ಕಡೆ ಸ್ವಲ್ಪ ಫೆಸ್ಟಿವ್ ಫೀಲು ಬರಬೇಕು ಅಂತ ಪುಳಿಯೋಗರೆ, ಮಸಾಲ ವಡೆ ಮತ್ತು ಜೋಳ ಬೇಯಿಸಿದ್ದೆ. ಮಕ್ಕಳು ಇದು ಕಾಂಬಿನೇಷನ್ ತುಂಬ ಇಷ್ಟಪಟ್ಟು ತಿಂತಾರೆ. ಎಸ್ಪೆಷಲಿ ಯಾವುದೇ ಒಂದು ಹಬ್ಬ ಅಂತ ಫೀಲ್ ಬರಬೇಕಂದ್ರೆ ಮಸಾಲ ವಡೆ ಮಾಡ್ಕೊಂಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಮಕ್ಳಿಗೆ ಅನಿಸ್ಬಿಡುತ್ತೆ ಏನೋ ಸ್ಪೆಷಲ್ ಇವತ್ತು ಅಂತ. ಅದಕ್ಕೆ ಮಸಾಲ ವಡೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಜೋಳ ಬೇಯಿಸ್ತಾ ಇದ್ದೀನಲ್ಲ, ಕೆಳಗಡೆ ಬೇಳೆನೂ ಬೇಯಿಸ್ತಾ ಇದ್ದೀನಿ, ಮೇಲೆ ಅದು ಸ್ಟೀಮಲ್ಲಿ ಜೋಳ ಬೇಯುತ್ತೆ ಅಂತ. ಸೊ ಅದೇ ಬೇಳೆನ ಯೂಸ್ ಮಾಡಿಕೊಂಡು ಮಧ್ಯಾಹ್ನ ಏನಾದರೂ ಬೇಳೆ ರಸನೋ ಈ ಥರ ಏನಾರ ಮಾಡ್ಕೊಳ್ಳೋಣ ಅಂತ. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನ ನನಗೆ ಆಫೀಸ್ ಕೆಲಸಕ್ಕೂ ಏನೂ ತೊಂದರೆ ಆಗೋಲ್ಲ, ಆಲ್ರೆಡಿ ಬೇಳೆ ಬಂದಿರುತ್ತೆ. ಅದಕ್ಕೆ ಜೀರಿಗೆ, ಮೆಣಸು ಮತ್ತು ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಬೇಳೆ ರಸ ರೆಡಿ ಆಗಿಬಿಡುತ್ತೆ. ಸೊ ಈ ಥರ ಕ್ವಿಕ್ಕಾಗಿ ಹಬ್ಬದ ದಿನ ವರ್ಕಿಂಗ್ ಇದ್ದಾಗ ಈ ಥರ ಈಸಿಯಾಗಿ ಆಗುವಂಥ ಅಡುಗೆಗಳನ್ನ ನಾನು ಆಫ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತೀನಿ. ಸೊ ನೆನ್ನೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆಯೋಕ್ಕಾಗಿರಲಿಲ್ಲ, ಯಾಕಂದರೆ ಆಫೀಸ್ಗೆ ಹೋಗಿ ಬಂದೆ. ಅದಕ್ಕೆ ಇವತ್ತೇ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗನೆ ಎದ್ದಿದ್ದೆ ಇವತ್ತು, ಯಾಕಂದರೆ ಎಲ್ಲ ಫುಲ್ಲು ಸಂಜೆ ಪೂಜೆಗೆ, ಬೆಳಗ್ಗೆ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆನೇ ಎಲ್ಲ ಮುಗಿಸ್ಕೋಬೇಕು. ತುಂಬ ಜನ ಕೇಳ್ತಿರ್ತೀರ, ಏನು ಯೂಸ್ ಮಾಡ್ತೀರಾ ನೀವು ಬೆಳ್ಳಿ ಐಟಮ್ಸ್ನ ತೊಳೆಯೋಕ್ಕೆ ಅಂತ. ಸೊ ನಾನು ಈ ಒಂದು ಅವರ ಟಾರ್ನಿಷ್ ರಿಮೂವರ್ ಲಿಕ್ವಿಡ್ನ ಯೂಸ್ ಮಾಡ್ತಾಯಿದ್ದೆ. ಮುಂಚೆ ಎಲ್ಲ ತುಂಬಾ ಕಷ್ಟಪಡ್ತಾಯಿದ್ದೆ, ವಿಭೂತಿ ಏನೇನೋ ಟ್ರೈ ಮಾಡಿದೆ, ಬಟ್ ಯಾವುದು ಅಷ್ಟು ಕ್ಲೀನ್ ಕರೆಕ್ಟಾಗಿ ಮಾಡ್ತಾ ಇರಲಿಲ್ಲ. ಬಟ್ ಈ ಒಂದು ಮ್ಯಾಜಿಕ್ ಲಿಕ್ವಿಡ್ ಯೂಸ್ ಮಾಡಿದ್ಮೇಲೆ ಅಂತೂ ಬೆಳ್ಳಿ ಸಾಮಗ್ರಿಗಳು ಹಂಗೆ ಹೊಳಿತಾ ಇರುತ್ತೆ. ಸೊ ಲೈಕ್ ನನಗಂತೂ ಇದು ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಇದು ಯಾವುದೇ ರೀತಿ ಪ್ರಮೋಷ್ನಲ್ ವಿಡಿಯೋ ಅಂತೂ ಅಲ್ಲ. ಸೊ ಸುಮ್ಮನೆ ನಾನು ಹಂಗೆ ಬ್ರೌಸ್ ಮಾಡ್ತಾ ಇರ್ಬೇಕಾದ್ರೆ ಈ ಪ್ರಾಡಕ್ಟ್ನ ನೋಡಿದೆ, ಟ್ರೈ ಮಾಡೋಣ ಅಂತ ತರಿಸ್ದೆ. ತುಂಬಾ ಚೆನ್ನಾಗಿ ವರ್ಕ್ ಆಯಿತು. ಆವತ್ತಿಂದ ಇವತ್ತು ತನಕ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಯಾಕಂದರೆ ಪ್ರತಿ ಸಲ ನಂದು ಸಿಲ್ವರ್ ಕಲೆಕ್ಷನ್ ನೋಡೋರು ಕೇಳೋವಂಥ ಒಂದು ಕ್ವೇರಿ ಅಂದರೆ, ನೀವು ಹಿಂಗೆ ಅದನ್ನು ಮೇಂಟೈನ್ ಮಾಡ್ತೀರಾ, ಒಂದು ಸಲ ನಮಗೆ ಶೇರ್ ಮಾಡಿ ಅಂತ. ಆಲ್ರೆಡಿ ಒಂದು ಬ್ಲಾಗ್ ಮಾಡಿ ಶೇರ್ ಮಾಡಿದ್ದೀನಿ ಹೆಂಗೆ ಕ್ಲೀನ್ ಮಾಡೋದು ಅಂತೆಲ್ಲ. ಸೊ ಅದನ್ನು ಹೋಗಿ ಒಂದು ಸಲ ಚೆಕ್ ಮಾಡಿ, ಜಸ್ಟ್ ಆ ಲಿಕ್ವಿಡ್ನ ಹಾಕಿ ಕ್ಲೀನ್ ಮಾಡಿದ್ರೆ ಸಾಕು, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗ ನಾನು ಈ ಕಡುಬು ಮಾಡ್ತೀವಲ್ವ ಭೀಮ್ ಅಮಾವಾಸ್ಯೆ ದಿನ, ಅದಕ್ಕೆ ಹೂರಣ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ದಟ್ ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗೋಕ್ಕೆ ಮುಂಚೆ ಹೂರಣ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಪೂಜೆ ಮಾಡೋ ಟೈಮ್ಗೆ ಕಡುಬು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇವಾಗ ಎಲ್ಲ ಹೂರಣ ಪ್ರಿಪೇರ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಕಡುಬಿಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಕಡಲೆಬೀಜ, ಕಡಲೆಪಪ್ಪು, ಎಳ್ಳು ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ತೀನಿ. ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ, ಇಲ್ಲ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಹಾಕಿ ಬೆಲ್ಲ ಹಾಕಿ ಹೂರಣ ಪ್ರಿಪೇರ್ ಮಾಡ್ಕೊಳ್ತೀನಿ. ಚಿಟಿಕೆ ಉಪ್ಪು ಹಾಕ್ತೀನಿ, ಯಾಕಂದರೆ ಯಾವುದೇ ಒಂದು ಸ್ವೀಟ್ಗೆ ಒಂಚೂರು ಸಾಲ್ಟ್ ಆ್ಯಡ್ ಮಾಡೋದ್ರಿಂದ, ಅಂದರೆ ಚಿಟಿಕೆ ಅಷ್ಟೇ ಹಾಕಬೇಕು, ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಇಲ್ಲೆಲ್ಲ ಮಧ್ಯಾಹ್ನಕ್ಕೂ ಸಾಂಬಾರೆಲ್ಲ, ಅಂದರೆ ಬೇಳೆ ರಸ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಎಲ್ಲ ಅಡುಗೆ ಬೆಳಗ್ಗೆನೇ ರೆಡಿ ಆಗಿಬಿಟ್ರೆ ಏನಂದರೆ ಫ್ರೀಯಾಗಿ ನಾನು ಕೆಲಸ ಮಾಡ್ಕೋಬೋದು. ಇಲ್ಲಾಂದರೆ ಅದೊಂದು ಟೆನ್ಷನ್ ಇರುತ್ತೆ, ಯಾವಾಗಪ್ಪ ಕೆಲಸ ಮುಗಿಯುತ್ತೆ ಅನ್ನೋ ಥರ. ಸೊ ಎಲ್ಲ ಅಡುಗೆ ಎಲ್ಲ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಮಕ್ಕಳಿಗೂ ಸ್ಕೂಲ್ಗೆ
ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದೀನಿ. ಸೊ ನೆಕ್ಸ್ಟು ನಾವು ಸ್ವಲ್ಪ ಬಿಸಿ ಬಿಸಿ ವಡೆ ಮಾಡಿಕೊಂಡು ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊಟನೂ ಇಲ್ಲೆಲ್ಲ ಪ್ರಿಪೇರ್ ಆಗಿದೆ. ತುಂಬ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಯಾಕೆ ಈ ಒಂದು ವ್ರತ ಮಾಡಬೇಕು, ಅವ್ರ ಭೀಮ್ನ ಅಮಾವಾಸ್ಯೆ ವ್ರತ ಏನಕ್ಕೆ ಮಾಡಬೇಕು ಅಂತ. ಮದುವೆ ಆಗಿರೋ ಹೆಣ್ಮಕ್ಳು ಈ ಒಂದು ವ್ರತ ಮಾಡೋದ್ರಿಂದ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ಅವ್ರಿಗೆಲ್ಲದರಲ್ಲೂ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಮದುವೆ ಆಗದಿರೋ ಇರೋ ಹೆಣ್ಮಕ್ಳು ಈ ಒಂದು ಪೂಜೆ ಅವ್ರ ವ್ರತ ಮಾಡೋದ್ರಿಂದ, ಗೊಂಬೆ ಪೂಜೆ, ಅವ್ರಿಗೆ ಒಳ್ಳೆ ಗಂಡ, ಭೀಮ್ನಂಥ ಗಂಡ ಸಿಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನಮ್ಮ ಮನೇಲಿ ಎರಡೂ ಪೂಜೆ ಮಾಡ್ತೀವಿ. ಅಂದರೆ ಮದುವೆ ಆಗಿರೋದ್ರಿಂದ ನಾನು ಒಂದು ಜ್ಯೋತಿ ರೂಪದಲ್ಲಿ, ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾರೆ. ಸೊ ಜ್ಯೋತಿ ರೂಪದಲ್ಲಿ ಶಿವ ಪಾರ್ವತಿನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು. ಕಡುಬನ್ನ ನೈವೇದ್ಯ ಥರ ಇಡ್ತೀವಿ. ಅದೇ ಮದುವೆ ಆಗದಿರೋ ಇರೋವಂಥ ಹೆಣ್ಮಗು, ನನ್ನ ಮನೇಲಿ ನನ್ನ ಮಗಳಿದ್ದಾಳಲ್ಲ, ಅವಳ ಕೈಯಲ್ಲಿ ಗೊಂಬೆ ಪೂಜೆ ಮಾಡಿಸ್ತೀನಿ. ಸೊ ಇಬ್ಬರೂ ಇವತ್ತು ಪೂಜೆ ಮಾಡ್ತೀವಿ. ಸೊ ಇವಾಗ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಸಂಜೆ ಆಗಿದೆ, ಇನ್ನು ಕಡುಬು ಒಂದು ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಇದು ತುಂಬ ಸಿಂಪಲ್ಲು, ಬೇರೆ ವ್ರತಗಳ ಥರ ತುಂಬ ಏನೂ ಪ್ರಿಪ್ರೇಷನ್ ಅವಶ್ಯಕತೆ ಇಲ್ಲ. ಒಂದೆರಡು ಗೊಂಬೆ ರೆಡಿ ಮಾಡ್ಕೋಬೇಕು, ದೀಪ ಒಂದೆರಡನ್ನು ನೀಟಾಗಿ ಸ್ಥಾಪನೆಗೆ ರೆಡಿ ಮಾಡಿಕೊಂಡು 5 ಥರ ಹಣ್ಣು, ಹೂವು, ಒಂದು ದಕ್ಷಿಣೆ, ಕಡುಬು ನೈವೇದ್ಯಕ್ಕೆ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಸೊ ನೆಕ್ಸ್ಟು ಇವಾಗ ಒಂದು ಪೂಜೆ ಆಗಿರೋದ್ರಿಂದ ಸ್ಯಾರಿ ಎಲ್ಲ ಉಟ್ಕೊಂಡು ನಾನು ಕ್ವಿಕ್ಕಾಗಿ ಇಲ್ಲಿ ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಹಬ್ಬಗಳಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಹೊಸ್ಲು ಪೂಜೆಯಿಂದ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಶುದ್ಧ ಮಣ್ಣು ಯೂಸ್ ಮಾಡಿಕೊಂಡು ರಂಗೋಲಿ ಬಿಡಿಸ್ತಾಯಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ನಾರ್ಮಲ್ ರಂಗೋಲಿ ಪುಡಿ ಆಚೆ ಯೂಸ್ ಮಾಡ್ತೀರಾ, ಒಳಗಡೆ ಮಾತ್ರ ಯಾಕೆ ಇದನ್ನು ಯೂಸ್ ಮಾಡ್ತೀರಾ ಅಂತ. ಸೊ ಆಚೆ ಹೋಗಿ ಶುದ್ಧ ಮಣ್ಣಲ್ಲೆಲ್ಲ ಬಿಡೋದಕ್ಕೆ ಅದು ಪ್ಲೇನ್ ಇಲ್ಲ. ಇನ್ನೊಂದೇನೆಂದರೆ ಹೊಸ್ತಿಲ ಮೇಲೆ ಈ ಥರ ಶುದ್ಧ ಮಣ್ಣು ಯೂಸ್ ಮಾಡಿಕೊಂಡು ನಾನು ಪೇಸ್ಟ್ ಥರ ಮಾಡ್ಕೊಂಡು ಬಿಡೋದ್ರಿಂದ ನೆಕ್ಸ್ಟ್ ನಾನು ಯಾವಾಗ ನೀರು ಹಾಕಿ ಬಾಗಿಲು ತೊಳಿತೀನಲ್ಲ, ಅಲ್ಲಿ ತನಕ ಹಂಗೆ ಇರುತ್ತೆ ರಂಗೋಲಿ. ಅದೇ ನಾನು ರಂಗೋಲಿ ಪುಡಿ ಇಲ್ಲಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ದಿನ ಬರೋಷ್ಟರಲ್ಲೇ ಅದು ಹೋಗಿರುತ್ತೆ. ಸೊ ಆ ಒಂದು ರೀಸನಿಂದ ನಾನು ವರ್ಕಿಂಗ್ ಇರೋದ್ರಿಂದ ಡೈಲಿ ಕೂತ್ಕೊಂಡು ನಾನು ರಂಗೋಲಿ ಬಿಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸೋಮವಾರ ಶುಕ್ರವಾರ 2 ಡೇಸ್ ನಾನು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಬಿಡಿಸ್ತೀನಿ. ರಿಮೈನಿಂಗ್ ಡೇಸ್ ಎಲ್ಲ ಹಂಗೆ ಪೂಜೆ ಮಾಡ್ತೀನಿ. ಅಂದರೆ ಜಸ್ಟ್ ಮನೆ ಒಳಗಡೆ ಮಾತ್ರ ಗುಡಿಸಿ ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ಆಚೆ ಎಲ್ಲ ಬಾಗಿಲೆಲ್ಲ ನೀರು ಹಾಕಲ್ಲ. ಜಸ್ಟ್ ಮಂಡೇಸ್ ಆ್ಯಂಡ್ ಫ್ರೈಡೇಸ್ ನಾನು ಹಾಕ್ಕೊಳ್ತೀನಿ. ಆದರೆ ನಮ್ಮ ಒಂದು ಇದ್ರ ಪ್ರಕಾರ, ರೋಟೀನ್ ಪ್ರಕಾರ ವರ್ಕಿಂಗ್ ಇರೋ ದಿನಗಳೆಲ್ಲ ಟ್ಯೂಸ್ಡೇಸು ಥರ್ಸ್ಡೇಸ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಅವತ್ತೆಲ್ಲ ಆಚೆ ಎಲ್ಲ ನೀರು ಹಾಕ್ಕೊಳ್ಳೋದಕ್ಕೆ ಒಂದೊಂದು ದಿನ ಆಗಲ್ಲ. ಸೊ ಆ ಥರ ಪ್ಲ್ಯಾನ್ ಮಾಡಿ ಈ ಥರ ಶುದ್ಧ ಮಣ್ಣು ಯೂಸ್ ಮಾಡ್ಕೊಂಡು ಹಾಕೋದ್ರಿಂದ ನೆಕ್ಸ್ಟ್ ನಾನು ಅದು ಒರೆಸೋವರೆಗೂ ಅದು ಹೋಗಲ್ಲ, ಪೇಂಟಲ್ಲಿ ಹಾಕ್ದಂಗೆ ಕಾಣುತ್ತೆ. ಸೊ ಈ ಒಂದು ಪೌಡರ್ದು ಲಿಂಕ್ ಕೊಡಿ ಅಂತ ಕೇಳ್ತಾ ಇದ್ದೀರಾ. ಇದು ನಾರ್ಮಲ್ ಕಲ್ಲು ಪುಡಿ ಬರುತ್ತಲ್ವ, ಅದರಲ್ಲಿ ಈ ಥರ ಬಿಡೋಕ್ಕಾಗಲ್ಲ. ಶುದ್ಧ ಮಣ್ಣು ಅಂತಲೇ ಸಿಗುತ್ತೆ. ಸೊ ಅದು ನಾರ್ಮಲ್ ಗ್ರಂಥಿಗೆ ಅಂಗಡಿಗಳಲ್ಲಿ ಇಲ್ಲಾಂದರೆ ಶಾಪ್ಸಲ್ಲಿ ಸಿಗುತ್ತೆ. ನೀವು ಹೋಗಿ ಚೆಕ್ ಮಾಡಿದ್ರೆ ಈ ಥರ ನೀರು ಮಿಕ್ಸ್ ಮಾಡ್ಕೊಂಡು ಹಾಕುವಂಥ ಒಂದು ರಂಗೋಲಿ ಪುಡಿ ಅಂದರೆ ಕೊಡ್ತಾರೆ. ಸೊ ನೆಕ್ಸ್ಟು ಈ ಒಂದು ಗೊಂಬೆ ಪೂಜೆ ಮಾಡಬೇಕಾದ್ರೆ ಈ ಬೊಂಬೆ ಏನು ಮಾಡಿರ್ತೀವಲ್ಲ, ಆಲ್ಮೋಸ್ಟ್ ಬೆಳಗ್ಗೆ ಮಾಡಿಟ್ಟಿರೋದ್ರಿಂದ ಇವಾಗೆಲ್ಲ ಆಲ್ಮೋಸ್ಟ್ ಒಂದು 80% ಒಣಗಿದೆ. ಸೊ ಅದಕ್ಕೆ ಸುಣ್ಣ ಇರುತ್ತಲ್ವ, ಸುಣ್ಣನ ಇಲ್ಲಾಂದರೆ ಏನಾದರೂ ವೈಟ್ ಕಲರ್ ಇರೋವಂಥ ಒಂದು ಲಿಕ್ವಿಡ್ನ ಇದ್ರ ಮೇಲೆ ಜಸ್ಟ್ ಡಾಟ್ಸ್ ಇಡ್ತೀನಿ ನಾನು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದು ಫುಲ್ಲು ಕೆಮ್ಮಣ್ಣಿಗೆ ಫುಲ್ಲು ಸುಣ್ಣ ಬೆಳೆದ್ಬಿಟ್ಟು ಕೆಂಪು ಚಿಕ್ಕೆ ಇಡ್ತಾರೆ ಕುಂಕುಮದಲ್ಲಿ, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಇದು ಆಲ್ರೆಡಿ ರೆಡ್ ಕಲರ್ ಇರೋದ್ರಿಂದ ಅದ್ರ ಮೇಲೆ ವೈಟ್ ಕಲರ್ ಸುಣ್ಣದ ಡಾಟ್ಸ್ ಇಟ್ಬಿಟ್ಟು ಗೊಂಬೆ ಥರ ಸ್ಥಾಪನೆ ಮಾಡಬೇಕು. ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತಕ್ಕೆ ಮದುವೆ ಆಗಿರೋರು ಪಂಚಮುಖಿ ಇರುವಂಥ ದೀಪ, ನೀವು ಮಣ್ಣಿನ ದೀಪ ಬೇಕಾದ್ರೂ ತಗೋಬೋದು. ಕಂಚು, ತಾಮ್ರ, ಬೆಳ್ಳಿ ಯಾವುದಾದ್ರೂ ಈ ಒಂದು 5 ಥರದಲ್ಲಿ ಯಾವುದಾದ್ರೂ ಒಂದು ಥರ ದೀಪ, ಅದರಲ್ಲೂ ಪಂಚಮುಖಿ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದನ್ನು ಶಿವ ಪಾರ್ವತಿ ಥರ ಸ್ಥಾಪನೆ ಮಾಡಿ, ನನ್ನ ಹತ್ರ ಆಲ್ರೆಡಿ ಒಂದು ಬುಕ್ ಇದೆ, ಜ್ಯೋತಿರ್ಭೀಮೇಶ್ವರ ವ್ರತ ಕಥೆ ಅಂತ. ಅದನ್ನು ಬ್ಲೈಂಡಾಗಿ ಫಾಲೋ ಮಾಡ್ತೀನಿ. ಅದರಲ್ಲಿ ಏನಿದೆಯೋ ಅದನ್ನು ಫಾಲೋ ಮಾಡಿ ವ್ರತನ ನಾನಿಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟು ಮಗಳ ಕೈಯಲ್ಲಿ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ನಾನು ಮುಗಿದ್ಮೇಲೆ ಇವಳ ಕೈಯಲ್ಲಿ ಗೊಂಬೆ ಪೂಜೆ ಮಾಡ್ತೀನಿ. ಮದುವೆ ಆಗದಿರೋ ಇರೋವಂಥ ಹೆಣ್ಮಕ್ಳು ಈ ಒಂದು ಕೆಮ್ಮಣ್ಣು ಇಲ್ಲಾಂದರೆ ಈ ಕ್ಲೇ ಅಂತ ಬರುತ್ತಲ್ವ, ಆ ಮಣ್ಣಲ್ಲಿ ಗೊಂಬೆಗಳನ್ನ ಮಾಡಿ ಅದನ್ನೇ ಶಿವ ಪಾರ್ವತಿ ಥರ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಸೊ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರ ಕೈಯಲ್ಲಿ ಅದು ಬುಕ್ಕೆಲ್ಲ ಓದೋಕ್ಕಾಗಲ್ಲ. ಅದಕ್ಕೆ ನಾರ್ಮಲಾಗಿ ಒಂದು ದೇವ್ರನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ ಅಂತ ಮಾಡು ಅಂತ ಹೇಳಿ ಮಾಡಿಸ್ಬೇಕಾಗತ್ತೆ. ಸೊ ಈ ಥರ ನಮ್ಮ ಮನೆಯ ಒಂದು ಭೀಮೇಶ್ವರ ವ್ರತ ಅವ್ರ ಭೀಮ್ನ ಅಮಾವಾಸ್ಯೆ ಪೂಜೆ ಮುಗೀತು. ಆಮೇಲೆ ಹಸ್ಬೆಂಡ್ಗೆ ಪಾದ ಪೂಜೆ ಎಲ್ಲ ಮಾಡಿದ್ದೆ, ಬಟ್ ಅದು ಅವರು ಫುಲ್ ಬ್ಯುಸಿಯಲ್ಲಿದ್ದರು. ಬಂದು ಒಂದು 5 ಮಿನಿಟ್ಸ್
ಆಡಿಸ್ಕೊಂಡು ಹಂಗೆ ಮತ್ತೆ ಶಾಪ್ಗೆ ರಿಟರ್ನ್ ಆಗಿಬಿಟ್ರು. ಸೊ ವಿಡಿಯೋಸು ಕ್ಲಿಪ್ಪಿಂಗ್ಸ್ ಏನೂ ತೊಗೊಳ್ಳಿಲ್ಲ ನಾನು. ಸೊ ಇಲ್ಲಿ ಪೂಜೆ ಎಲ್ಲ ನಮ್ಮ ಮನೇಲಿ ಮುಗಿದಿದೆ. ಸೊ ಈ ವರ್ಷ ಭೀಮ್ನ ಅಮಾವಾಸ್ಯೆ ಪೂಜೆ ಅಂತೂ ತುಂಬಾ ಸಿಂಪಲ್ಲಾಗಿ ಭಕ್ತಿಪೂರ್ವಕವಾಗಿ ಮುಗೀತು ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಏನಂದರೆ, ನಮ್ಮ ಒಂದು ಟ್ರೆಡಿಷನ್ ಆಗಲಿ, ಆ ಒಂದು ಹಿನ್ನೆಲೆ ಆಗಲಿ, ಸಂಸ್ಕೃತಿ ಆಗಲಿ, ನಾವು ಆದಷ್ಟು ನಮ್ಮ ಮಕ್ಕಳಿಗೆ ಅದನ್ನು ಕಲ್ಸೋಕ್ಕೆ ಟ್ರೈ ಮಾಡಬೇಕು ಚಿಕ್ಕ ವಯಸ್ಸಿಂದನೇ. ಈ ಥರ ಮಾಡೋದ್ರಿಂದ ಅವರು ಅದನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ನಾವೇ ಈ ಜನ್ರೇಷನವ್ರು ಇಲ್ಲಿಗೆ ಅದನ್ನು ಕಂಟಿನ್ಯೂ ಮಾಡ್ದಿರ ಇದ್ದರೆ ನೆಕ್ಸ್ಟು ಆಬ್ವಿಯಸ್ಲಿ ನಮ್ಮ ಮಕ್ಕಳು ಇನ್ನೂ ಏನೂ ಅದ್ರ ಬಗ್ಗೆ ಐಡಿಯಾನೇ ಇಲ್ದಿರಾಗಿ ಹೋಗ್ತಾರೆ. ಸೊ ನನ್ನ ಕೈಯಲ್ಲಿ ಆಗೋಷ್ಟು ನಾನು ನನ್ನ ಮಕ್ಕಳಿಗೆ ಈ ಥರ ಪೂಜೆ ಆಗಲಿ, ಒಂದು ಟ್ರೆಡಿಷನ್ ಆಗಲಿ, ಆ ಒಂದು ಲೆಗೇಸಿನ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಉದ್ದೇಶದಿಂದನೇ ಆದಷ್ಟು ಅವ್ರ ಕೈಯಲ್ಲೂ ಎಲ್ಲದರಲ್ಲೂ ಇನ್ವಾಲ್ವ್ ಮಾಡಿ, ಪೂಜೆಯಲ್ಲಿ ಎಲ್ಲ ಇನ್ವಾಲ್ವ್ ಮಾಡಿ ಅವ್ರಿಗೆ ಕಲ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಇತ್ತು ನನ್ನ ಒಂದು ಭೀಮ್ನ ಅಮಾವಾಸ್ಯೆ ದಿನ. ಸೊ ನನಗೆ ಇನ್ನು ಆಫೀಸ್ ಕೆಲಸ ಕಾಲ್ಸ್ ಎಲ್ಲ ಸ್ಟಾರ್ಟ್ ಆಗೋಯಿತು ಪೂಜೆ ಮುಗಿಯೋಷ್ಟರಲ್ಲಿ. ಸೊ ನಾನು ಇವಾಗ ನನ್ನ ಒಂದು ವರ್ಕ್ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮನೆಯಲ್ಲೂ ಒಂಥರ ಡಿವೈನ್ ವೈಬ್ಸ್ ಅಂತೂ ಇತ್ತು. ಈ ಪೂಜೆ ಎಲ್ಲ ಮಾಡಿದಾಗ ಅದೊಂಥರ ಗುಡ್ ಫೀಲಿಂಗ್ ಇರುತ್ತೆ. ಕೆಲಸ ಮಾಡೋದಕ್ಕೂ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು, ವಾತಾವರಣ ಈ ರೀತಿ ಇದ್ದಾಗ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿದ್ಮೇಲೆ ಯೂಶ್ವಲಿ ಮುತ್ತೈದೆಯರನ್ನ ಕರೆದು ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಟ್ಟು ಕಳಿಸುವಂಥ ಒಂದು ಪದ್ಧತಿ ಇದೆಯಲ್ವ. ಸೊ ಮಗಳನ್ನ ಕಳಿಸಿದೆ, ಎಲ್ಲನೂ ಕರೆದ್ಬಿಟ್ಬಾ ಈ ಥರ ಅರಿಶಿನ ಕುಂಕುಮಕ್ಕೆ ಅಂತ. ಸೊ ಬಂದಿರೋ ಹೆಣ್ಮಕ್ಳಿಗೆಲ್ಲ ಈ ವರ್ಷ ಅವಳೇ ಅರಿಶಿನ ಕುಂಕುಮ ವೀಳ್ಯದೆಲ್ಲ ಕೊಟ್ಟು ಕಳಿಸಿದ್ಲು, ತಾಂಬೂಲ ಎಲ್ಲ ಕೊಟ್ಟು. ಸೊ ಈ ರೀತಿ ಇತ್ತು ನನ್ನ ಒಂದು ದಿನ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.